ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಗುರುವಾರ 8 ಗಂಟೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನನ್ನ ಆದ್ನಿ ಪಾಪುದು ನಾಮಕರಣ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲೇ ಹಾಸನಲ್ಲಿ. ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹೆಂಗಿರುತ್ತೆ ಏನು ಫಂಕ್ಷನ್ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮುಳ್ಳಿಯವರು ರೆಡಿಯಾಗಿದ್ದಾರೆ, ದೇವ್ರ ದೀಪ ಹಚ್ತಾ ಇದ್ದಾರೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ, ನೀನು ದೇವ್ರ ದೀಪ ಹಚ್ಚು ಅಂತ ಅಂದರು. ಅಂತ ನಾನು ಅಂದೆ, ಅದಕ್ಕೆ ಅವ್ರು ಹಚ್ತಾ ಇದ್ದಾರೆ. ಇವಾಗ ಹೊರಡಬೇಕು, ಲೇಟಾಗಿ ಹೋಗಿದೆ. ಆಲ್ರೆಡಿ 7:15 ಬರೋಕ್ಕೆ ಹೇಳಿದ್ದು. ನಾವು ಆ್ಯಸ್ ಯೂಸಲ್ ಲೇಟೇನೆ. ಆಮೇಲೆ ಪಾಪುಗೆ ಸಣ್ಣದೊಂದು ಗಿಫ್ಟ್ ತೊಗೊಂಡಿದ್ದೀವಿ, ನಾಮಕರಣಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಮುರಳಿ ನಾನು ಸೇರಿ ಇನ್ನೇನು ಹೊರಡೋದೆ. ಮುರಳಿಯವರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಬನ್ನಿ ಗೈಸ್ ಹೊರಡೋಣ. ಏನೇನು ಮಾಡ್ತೀನಿ ಏನು ಇವತ್ತು ಫುಲ್ ಡೇ ನಿಮ್ಮ ಜೊತೆ ಹಂಚ್ಕೋತೀನಿ, ಬನ್ನಿ ಗೈಸ್. ಹೊರಟ್ವಿ, ಆಲ್ರೆಡಿ ಲೇಟಾಗಿದೆ ಅಂತ ಫೋನ್ ಮಾಡ್ತಾನೆ ಇದ್ದಾರೆ. ಲೇಟಾಗಿದೆ ಅಂತ ಫೋನ್ ಮಾಡ್ತಾನೆ ಇದ್ದಾರೆ. ಹೊರಟ್ವಿ, ಬೇಗ ಅರ್ಜೆಂಟಾಗಿ ಓಡ್ತಾ ಇದ್ದೀವಿ. ಬೈಕಲ್ಲಿ ಹೋಗೋದು ನಾನು ಮುರಳಿ. ಗೈಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಎಲ್ಲೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್, ಈಗ ಹೊರಡೋಣ. ಎಲ್ಲಿ ದೇವಸ್ಥಾನದ ಹತ್ರ ಅಲ್ವಾ ಫಸ್ಟು, ಮತ್ತು ಮನೆ ಹತ್ರ ಅಂತ ಗೈಸ್ ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿಗೆ ಬರೋಕ್ಕೆ ಹೇಳಿದ್ರು ಅಂತ ಹೋಗ್ತಿದ್ದೀವಿ ಒಟ್ಟಿನಲ್ಲಿ. ಅಲ್ಲಿಂದ ಈಗ ನಾವು ಹೊರಟು ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ಕಾಯ್ತಿದ್ರು, 2 ಕಾರಲ್ಲಿ ಹೋಗಬೇಕಿತ್ತು. ಸೊ ಅದಕ್ಕೆ ಮುರಳಿಯವ್ರು ಡ್ರೈವ್ ಮಾಡೋಕ್ಕೆ. ಆಮೇಲೆ ಹೋಗಿ ನಾವು 2 ಕಾರಲ್ಲಿ ಹೊರಟ್ವಿ. ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಟೈಮ್ ಬಂದುಬಿಟ್ಟು 8:15 ಆಯಿತು. 7:15 ಬರೋಕ್ಕೆ ಹೇಳಿದ್ರೆ 8:15 ಬಂದಿದ್ದೀವಿ. ಈಗ ನೋಡಬೇಕು. ನಾವು ಹೋಗೋ ಅಷ್ಟೊತ್ತಿಗೆ ದೇವರಿಗೆಲ್ಲ ಅಲಂಕಾರ ಮಾಡಿ ಅಭಿಷೇಕ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವ್ರು ನಮಗೆ ಫೋನ್ ಮಾಡಿ ಕರಿತಾನೆ ಇದ್ರು, ಬೇಗ ಬನ್ನಿ ಅಂತ. ನಾವೇ ಲೇಟ್ ಆಯಿತು. ಆಮೇಲೆ ಹೆಂಗಿದ್ರು ಅಭಿಷೇಕನಾರು ಸಿಗ್ತಾಯಿಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಕೂತ್ಕೊಂಡು ಅಭಿಷೇಕ ನೋಡಿದ್ವಿ ನಾವು. ನೆಕ್ಸ್ಟು ಹಾಯ್ ಅವಳು ಕ್ಯಾಮ್ರಾ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ದೇವರ ಎದುರುಗಡೆನೆ ನಾಮಕರಣಕ್ಕೆ ಎಲ್ಲ ರೆಡಿ ಮಾಡಿದ್ರು. ಕ್ಲೀನಾಗಿ ನಮಗೆ ಹೆಂಗೆ ಬೇಕೋ ಅದೇ ಥರ ಕ್ಲೀನಾಗಿ ಪೂಜೆ ಮಾಡಿಸಿ ಪ್ರತಿಯೊಂದು ಹೇಳ್ಕೊಟ್ಟು ಕ್ಲೀನಾಗಿ ಮಾಡಿಕೊಟ್ರು. ಲೇಕ್ಷಣದು ಕೂಡ ನಾವು ಇಲ್ಲೇ ನಾಮಕರಣ ಮಾಡಿದ್ವಿ, ಆದರೆ ದೇವಸ್ಥಾನದ ಒಳಗಡೆ ಮಾಡಿದ್ವಿ. ಇವಾಗ ದೇವಸ್ಥಾನ ಆಲ್ಟ್ರೇಷನ್ ಆಗ್ತಿರೋ ಕಾರಣ ದೇವ್ರನ್ನೂ ಕೂಡ ಈ ಕಡೆ ಸೈಡ್ ಇಕ್ಕಿದ್ದಾರೆ. ಹಂಗಾಗಿ ಇಲ್ಲೇ ನಮಗೆ ಪೂಜೆ ಮಾಡಿಕೊಟ್ರು.
ಯಾರಿಗೊಬ್ರು ಬನ್ನಿ. ಇಲ್ಲಿ ಸೋದ್ರ ಮಾವನ್ ಬನ್ನಿ ಅಂತ ಕರೆದ್ರೆ ಬರತ್ತವರು ನೀನೇ ಹೋಗು, ನಾನು ಹೋಗಲ್ಲ, ನೀನೇ ಹೋಗು ಅಂತ ಇಲ್ಲೂ ಕೂಡ ಜಗಳ ಆಡ್ತಾರೆ ದೇವಸ್ಥಾನದಲ್ಲಿ. ಅಮುಕ್ ಉಜ್ಬೇಡ, ಸುಮ್ಮನೆ ಉಜ್ಜು. ಆಮೇಲೆ ಇಲ್ಲಿ ಮಗುಗೆ ಜೇನುತುಪ್ಪನ ತೆಗೆದ್ಬಿಟ್ಟು ಬಾಯಿಗೆ ನೆಕ್ಕಿಸ್ಬೇಕು ಅಂದರೆ ಚಿನ್ನದ ಉಂಗುರ, ನಾನು ಉಂಗುರ ಕೊಟ್ಟಿದ್ದೆ. ಸೊ ಅದಕ್ಕೆ ಜಾಸ್ತಿ ಅಮುಕ್ ಉಜ್ಬೇಡ ಮೂರು, ನಿಧಾನಕ್ಕೆ ಉಜ್ಜು ಅಂತ ಹೇಳ್ತಿದ್ದೆ ನಾನಿಲ್ಲಿ. ಅದನ್ನ ಇದು ಮಾಡಿ. ಈಗ ನೀವು ಕೈ ಮುಕ್ಕಳಿ, ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವ್ರ ಪ್ರಾರ್ಥನೆ ಮಾಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗೋ ಸಾಕ್ಷಾತ್ ಮಹಾತ್ಮೇ ಗುರುವೇ ನಮಃ. ಶುಕ್ಲಾಂ ನೋಡಿ ಮುಗಿಗೆ ನೀವು ಕೈ ಹೀಗೆ ಕೆಳವರೆಗೆ ಮಾಡಿ ಮುಟ್ಟಕ್ಕೆ. ಈಗ ತಲೆಯನ್ನು ನೀಟ ಮುಚ್ಚಿ ಇದ್ದು ತಲೆ ನೆಚ್ಚೇನೆ ಬಂದಿರ್ತಲ್ಲ, ತಲೆ ಮುಚ್ಚಬೇಕು. ಆಯ್ತಾ? ಮುಗಿದ್ರಾ? ಸರಿ. ಈಗ ಬಲ್ಲೆ ಕೈ ಹಿಡ್ಕೊಂಡು ಬಲ್ಲೆ ಕಿವಿ ಹತ್ರ ನಾನು ಹೇಳಿ ನಾನು ಒಂದು 4 ನಿಮಿಷ ಹೇಳ್ಬೇಕು. ಬಲ್ಲೆ ಕಿವಿ ಹತ್ರ ಹೀಗೆ ಕೊಡಬೇಕು. ಅದನ್ನೇ ಸಣ್ಣಕ್ಕೆ ಸಣ್ಣಕ್ಕೆ ಮನೆ ನಾವು ಬರೀ 4 ಸತಿ ವೆಂಕಟೇಶ್ವರ ಸ್ವಾಮಿ ನಮಃ, 4 ಶ್ರೀ ವೆಂಕಟೇಶ್ವರ ಸ್ವಾಮಿ ನಮಃ, ಶ್ರೀ ವೆಂಕಟೇಶ್ವರ ಸ್ವಾಮಿ ನಮಃ, ಶ್ರೀ ವೆಂಕಟೇಶ್ವರ ಸ್ವಾಮಿ ನಮಃ. ಆಯ್ತಾ? ಹಾಗೆ ಪುನಃ ಈಗ ಮಾತನಾಡ ಶ್ರೀದೇವಿ ಬಂದಿದೆ. ಶ್ರೀದೇವಿ ನಮಃ, ಶ್ರೀದೇವಿ ನಮಃ, ಶ್ರೀದೇವಿ ನಮಃ, ಶ್ರೀದೇವಿ ನಮಃ. ಈಗ ನಮಃ ನಕ್ಷತ್ರ ಭೂದೇವಿ ಬಂದಿದೆ. ಭೂದೇವಿ ನಮಃ, ಭೂದೇವಿ ನಮಃ, ಭೂದೇವಿ ನಮಃ. ಈಗ ಪುನಃ ಇಬ್ಬರು ಮೇಲೆ ಭವಿಷ್ಯ. ಈಗ ಒಳ್ಳೆ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ, ಮನಸ್ಸಿಗೆ ನೆಮ್ಮದಿಯನ್ನು ಪದ ಕೊಡುವಂತೆ ಭಗವಂತ ಅನುಗ್ರಹಿಸಿದ್ದೇವೆ. ಒಳ್ಳೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಸದ್ಬುದ್ಧಿಯಲ್ಲಿ ನಮ್ಮ ಬಂದಿದೆ ಅಂತ ಶಕ್ತಿಯಿಂದ ಅಭಿನಯಿಸಿ ಪ್ರಾರ್ಥನೆ ಇನ್ನೂ ಅವಳ ಸಮಯ ಅದೇ ಸಮಯ ಫೈನಲಿ ಗೈಸ್ ನಾವು ಭವಿಷ್ಯ ಅಂತ ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ನೀವು ಯಾರು ಅಕ್ಕಪಕ್ಕ ಹಾಸನಲ್ಲಿರೋರಾದರೆ ನೀವು ಅಲ್ಲಿ ನಾಮಕರಣ ಬೇರೆ ಪೂಜೆಗಳು ಕ್ಲೀನಾಗಿ ಈಸಿಯಾಗಿ ಮಾಡಿಸ್ಬೋದು. ತಿಂಡಿ ಕೂಡ ನಮಗೆ ಮಾಡಿಕೊಡ್ತಾರೆ, ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ. ತುಂಬ ಕಡಿಮೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗೂ ಮಾಡಿಕೊಡ್ತಾರೆ. ತುಂಬ ಅಚ್ಚುಕಟ್ಟಾಗಿ ನಾವು ಏನೂ ತೊಗೊಂಡೋಗೋದೇ ಬೇಡ, ಎಲ್ಲ ಅವರೇ ತೊಗೊಂಬರ್ತಾರೆ. ನಾವು ಹೇಳಿದ್ರೆ ಸಾಕು. ನಾವಂತೂ ಏನೂ ತೊಗೊಂಡೋಗಿಲ್ಲ, ಬರೀ ಅರಿಶಿನ ಕುಂಕುಮ ಏನು ಕೊಡಬೇಕು ಮುತ್ತೈದೆಯರಿಗೆ ಅದನ್ನು ಮಾತ್ರ ತೊಗೊಂಡೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅರಿಶಿನ ಕುಂಕುಮ ಇಟ್ಟು ಮಗುಗೆ ಆಶೀರ್ವಾದ ಮಾಡಿ ಆರತಿ ತೆಗಿಬೇಕು. ಆಮೇಲೆ ಏನಾದ್ರು ನಾವು ಕಾಣಿಕೆ ತಂದಿದ್ರೆ, ಗಿಫ್ಟ್ ಏನಾದ್ರು ತಂದಿದ್ರೆ ಮಗುಗೆ ಕೊಡಬೇಕು. ಅದಕ್ಕೇ ಇಲ್ಲಿ ನೆಕ್ಸ್ಟ್ ಅವರು ನಮಗೆ ತಾಂಬೂಲ ಕೊಡ್ತಾರೆ ಇಸ್ಕೊಂಡು. ಅದಾದಮೇಲೆ ಅನಿತಂಗೆ ಅರಿಶಿನ ಕುಂಕುಮ ಇಟ್ಟು, ಪಾಪುಗೂ ಕುಂಕುಮ ಎಲ್ಲ ಇಟ್ಟು, ಅದಾದಮೇಲೆ ತಾಂಬೂಲ ಇಟ್ಬಿಟ್ಟು ನಾವು ಕೊಡಬೇಕು. ಮಗುಗೆ ಏನು ತಂದಿದ್ದೀವಿ ಅದನ್ನು ಕೊಟ್ಟು ಅದಾದಮೇಲೆ ಆರತಿ ಎಲ್ಲ ತೆಗಿಬೇಕು ಅಲ್ಲಿ.
ಆರತಿ ಮಾಡಿ ನೀನೇ ಆಡ್ಕೊ. ನೀರು ಆಡಲ್ಲಮ್ಮ ನನ್ನ ಮೊಮ್ಮಗಳೇ ಆಡ್ತಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡಿಕೊಂಡೆ ನಾನು. ರೆಡಿ ಮಾಡ್ಕೊಂಡು ಎಲ್ಲರಿಗೂ ಕೊಟ್ಟು ಅದಾದಮೇಲೆ ತಿಂಡಿಗೆ ಕೇಸರಿ ಮತ್ತು ಚಿತ್ರಾನ್ನ ಮತ್ತು ಸ್ವೀಟ್ ಕೊಟ್ವಿ. ಚೆನ್ನಾಗಿ ಮಾಡಿಕೊಟ್ಟಿದ್ರು ತಿಂಡಿನೂ. ನಾವು ಎಷ್ಟು ಜನಕ್ಕೆ ಕೇಳಿದ್ವಿ ಅಷ್ಟು ಜನಕ್ಕೆ ಕೊಟ್ಟಿದ್ರು, ಇನ್ನೂ ಜಾಸ್ತಿನೇ ಕೊಟ್ಟಿದ್ರು. ನಾವು ಅಲ್ಲಿ ದೇವಸ್ಥಾನಕ್ಕೆ ಬಂದವ್ರಿಗೂ ಪ್ರಸಾದ ಕೊಟ್ವಿ. ಗೈಸ್ ಎಲ್ಲ ಪೂಜೆ ಆಯಿತು. ಪೂಜೆ ಆಗಿ ತಿಂಡಿನೂ ಆಯಿತು. ಇನ್ನೇನು ಹೊರಡ್ಬೇಕಷ್ಟೇ. ಟೈಮ್ ಬಂದುಬಿಟ್ಟು 10 ಕಾಲಾಗಿದೆ. ತಿಂಡಿ ತಿನ್ಕೊಂಡು ಕೂತಿದ್ದೀನಿ. ಪೂಜೆ ಎಲ್ಲನೂ ಚೆನ್ನಾಗಾಯಿತು. ಇವಾಗ ಹೊರಡಬೇಕು. ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಟೈಮ್ ಬಂದುಬಿಟ್ಟು 2 ಗಂಟೆ. ಮುರಳಿಯವರು ಬಟ್ಟೆ ಚೇಂಜ್ ಮಾಡಬೇಕು ಅಂದರು. ಸೊ ಅದಕ್ಕೆ ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ಸಿಟಿಲಿ ಕೆಲಸ ಇದೆ. ನಂದು ಇದೊಂದು ರಿಂಗು ಸ್ವಲ್ಪ ತಗ್ಗಿದೆ, ಅದು ತೆಗಿಸ್ಬೇಕು. ಅದಾದಮೇಲೆ ಮುರಳಿಯವ್ರದ್ದು ಚೈನ್ ಬಂದುಬಿಟ್ಟು ಹೊಸದು ಬೆಳ್ಳಿ ಚೈನು ಸಿಗಾಕೊಂಡ್ಬಿಟ್ಟು ಸ್ವಲ್ಪ ಹೇಳ್ಕೊಂಡಂಗಾಗಿದೆ. ಸೊ ಅದನ್ನು ಸ್ವಲ್ಪ ಸಾಲ್ಡ್ರ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಅದು 2 ಕೆಲಸ ಮುಗಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆದಮೇಲೆ ಮುಂದೆ ಏನು ಎಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಮುರಳಿಯವ್ರು ಲಾಕ್ ಹಾಕಕ್ಕೆ ಹೋಗ್ತಿದ್ದಾರೆ. ಲಾಕ್ ಹಾಕೋದೇನಿದ್ರು ಅವ್ರ ಕೆಲಸ. ಫಸ್ಟ್ ನಾನು ಹಾಕ್ತಿದ್ದೆ, ಇವಾಗ ಅವ್ರು ಹಾಕ್ತಿದ್ದಾರೆ ಅಷ್ಟೇ. ಇವಾಗ ಓಡ್ತಾ ಇದ್ದೀವಿ ಸಿಟಿಗೆ. ಬನ್ನಿ ಗೈಸ್. ನಾನೇನು ಡ್ರೆಸ್ ಚೇಂಜ್ ಮಾಡಲಿಲ್ಲ, ಹಾಕ್ಕೊಂಡಿರೋದೇ ಲೆಗಿನ್ಸ್ ಟಾಪ್. ನನಗೇನು ಕಂಫರ್ಟಬಲ್ ಫೀಲ್ ಇತ್ತಾ, ಸೊ ಅದಕ್ಕೆ ನಾನು ಇದರಲ್ಲೇ ಇರ್ತೀನಿ ಅಂತ ಅಂದೆ. ಇವಾಗ ಅವ್ರು ಮಾತ್ರ ಬಟ್ಟೆ ಚೇಂಜ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಗಾಯ್ಸ್ ಈಗ ನಾವು ಸಿಟಿಗೆ ಬಂದ್ವಿ. ಇವಾಗ ಜ್ಯುವೆಲ್ರಿ ಶಾಪ್ಗೆ ಹೋಗ್ಬೇಕು. ಇಲ್ಲಿ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಜ್ಯುವೆಲ್ರಿ ಶಾಪಲ್ಲಿ ಕೊಟ್ಬಿಟ್ಟು ಅವರು ಸರಿ ಮಾಡಿ ಕೊಟ್ಟರು ನನಗೆ. ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ಈಗ ನಾವಲ್ಲಿ ಸಾಲ್ಡ್ರ್ ಮಾಡಿಸ್ಕೊಂಡು ಈಗ ತಣ್ಣೀರಾಳ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬರ್ತೀವಿ. ನೋಡಬೇಕು ಇವಾಗ ಏನಾಗುತ್ತೆ ಏನು ಅಂತ. ಈಗ ನಾವು ನಮ್ಮ ಅಮ್ಮನ ಮನೆಗೆ ಬಂದು ಎಲ್ಲ ತಿಂದು ಕೂತಿದ್ವಿ. ಇವನು ಬರೀ ಆಟಾಡೋದು ಗಿಂಟೋದು ಇದೇ ಮಾಡ್ತಾನೆ, ಸಿಟ್ಟೆಲ್ಲ ಹರಿಸ್ತಾನೆ. ಗಾಯ್ಸ್ ಈಗ ನಾವು ನಮ್ಮ ಅಮ್ಮನ ಮನೆಯಿಂದ ಹೊರಡ್ತಿದ್ದೀವಿ. ಹೋಗಿ ಇವಾಗ ಸ್ವಲ್ಪ ಸಿಟಿಲಿ ಏನಾರು ತಿನ್ನಬೇಕು ಅನ್ನಿಸಿದೆ, ತಿನ್ಕೊಂಡು ನೋಡುವ ಏನು ಮಾಡೋದು ಅಂತ. ನೋಡಿ ನಾನು ಇಲ್ಲಿ ನಿಲ್ಲಿಸ್ಬಿಟ್ಟು ಸೀಮೆಹುಣ್ಸೆಣ್ಕಾಯಿ ಮರ ಸಿಕ್ತು ಅಂದ್ಬಿಟ್ಟು ಅಲ್ಲಿ ಕುಯ್ಯೋಕ್ಕೆ ಹೋಗಿದ್ದಾರೆ. ಹೇಳ್ತಿದ್ದೀನಿ ಅದು ಮುಳ್ಳಿರುತ್ತೆ ಕುಯ್ಯೋಕ್ಕಾಗಲ್ಲ ಬಾ ಅಂತ ಅಂದ್ರೂ ಇಲ್ಲ ನಾನು ಅವ್ರಿಗಿಷ್ಟ ಸೀಮೆಹುಣ್ಸೆಣ್ಕಾಯಿ. ಸೊ ಅದಕ್ಕೇ ನಾನು ತಿಂತೀನಿ ಇರು ಒಂದೇ ಒಂದು ಕಿತ್ಕೊಬರ್ತೀನಿ ಅಂತ ಹೋಗಿದ್ದಾರೆ. ಬರೀ ಇದೆ. ಹಣೆಯ ಬರಹ. ನಾವು ಅಲ್ಲಿಂದ ಬಂದು MG ರೋಡಿಗೆ ಬಂದ್ವಿ, ಫುಡ್ ಸ್ಟ್ರೀಟಿಗೆ. ಅಲ್ಲಿ ನಾವು ಮಾಮೂಲಿ ತೊಗೊಳೋದು ಗೋಬಿ ಮತ್ತು ಪಾನಿಪುರಿ ಊರ ಅಂಗಡಿಲೇ. ಅಲ್ಲಿ ತೊಗೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೊರಟ್ವಿ. ಆಮೇಲೆ ಮುರಳಿಯವರು ಗಿರ್ಮಿಟ್ ಬೇಕು ಅಂದರು. ಆಮೇಲೆ ಗಿರ್ಮಿಟ್ ಕೂಡ ಕಟ್ಟಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಅಲ್ಲೆಲ್ಲರೂ ತಿಂದು ಅಲ್ಲಿಂದ ನಾವು ಹೊರಟ್ವಿ. ಈ ಬ್ಲಾಗ್ನ ನೀವು ನೋಡ್ಕೊಬಂದ್ರಿ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ತುಂಬ ದಿವಸ ಆದಮೇಲೆ ನಾನು ಏನು ಮಾಡ್ತಾ ಇರೋದು, ಯಾಕಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಈ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಮತ್ತು ನೀವು ದೇವಸ್ಥಾನದಲ್ಲಿ ಏನಾದ್ರು ನಾಗರದು ಪೂಜೆ ಅಥವಾ ನಾಮಕರಣ ಏನೇ ಆಗಿರಲಿ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಅಲ್ಲಿ ಮಾಡಿಕೊಡ್ತಾರೆ. ನೀವು ಬೇಕಾದ್ರೆ ಹೋಗಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ತುಂಬ ಕಡಿಮೆ ರೇಟಿಗೆ ನಾವು ಏನು ಸಾಮಾನು ತೊಗೊಂಡೋಗೋದು ಬೇಡ, ಎಲ್ಲ ಅವರೇ ತೊಗೊಬಂದಿರ್ತಾರೆ. ನಾವು ಜಸ್ಟ್ ಹೋದರೆ ಸಾಕು ಪೂಜೆಗೆ, ಆ ಥರ ರೆಡಿ ಮಾಡಿ ಇಕ್ಕಿರ್ತಾರೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ಮೇಲೆ ಈ ಥರ ಡಿಲೇ ಆಗಲ್ಲ ವಿಡಿಯೋ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದರಿಂದ ಈ ಬ್ಲಾಗ್ನ ನಾನು ಡಿಲೇ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.